ಸರ್ ನಮಸ್ತೆ ಸರ್. ನಮಸ್ಕಾರ. ಈ ಒಂದು ಹೋರಾಟ ಏನು ಸೋನು ನಿಗಮ್ ಅವರು, ನೀವು ಕೂಡ ಸಿಂಗರೇ, ಸೋನು ನಿಗಮ್ ಅವರು ಮಾಡಿರುವಂತಹ ಅವಮಾನದ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ನನ್ನ ಒಂದೇ ಒಂದು ಮಾತು ಏನು ಅಂತ ಹೇಳಿದ್ರೆ, ಯಾವ ಭಾಷೆಯಲ್ಲಿ ನಾವು ಹಾಡ್ತಾ ಇದ್ದೇವೆ, ಯಾವ ಭಾಷೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಯಾವ ರಾಜ್ಯದಲ್ಲಿ ಅನ್ನವನ್ನು ತಿಂತಾ ಇದ್ದೇವೆ, ಆ ಅನ್ನಕ್ಕೆ, ಆ ಭಾಷೆಗೆ, ಆ ರಾಜ್ಯಕ್ಕೆ ನಾವು ಬದ್ಧರಾಗಿರಬೇಕು ಅಂತ ಹೇಳ್ತಾನೆ. ಕರ್ನಾಟಕಕ್ಕೆ ಬಂದು ಕನ್ನಡದ ಒಂದು ಕಾರ್ಯಕ್ರಮ ಮಾಡುವಾಗ ಕನ್ನಡದ ಹಾಡುಗಳನ್ನು ಕೇಳದೆ ಇನ್ನೇನು ಮರಾಠಿ ಹಾಡುಗಳನ್ನು ಕೇಳೋಕ್ಕಾಗತ್ತಾ, ಅನ್ಯ ಭಾಷೆಯ ಹಾಡುಗಳನ್ನು ಕೇಳೋಕ್ಕಾಗತ್ತಾ? ಜೋರಾಗಿ ಕೇಳಿದ್ರು ಅಂತ ಹೇಳಿದ್ರೆ ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಖಾಸಗಿ ಕಾರ್ಯಕ್ರಮ ಅಂತ ಅವರೇ ಹೇಳ್ತಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಬರೋಕ್ಕೆ ಸಾಧ್ಯನೇ ಇಲ್ಲ, ಆಹ್ವಾನಿತರು ಮಾತ್ರ ಬಂದಿರ್ತಾರೆ. ಆಹ್ವಾನಿತರು ಬಂದಾಗ ಖಂಡಿತವಾಗಿ ಕನ್ನಡವನ್ನು ಕೇಳ್ತಾರೆ. ನೀವು ಹಾಡಲಿಲ್ಲ ಅಂದಾಗ ಒತ್ತಾಯಪೂರ್ವಕವಾಗಿ ಕನ್ನಡ ಕನ್ನಡ ಅಂತ ಕೇಳ್ತಾರೆ. ಹೌದು, ತಾವು ಹಾಡಿದ್ರೆ ತಮ್ಮನ್ನು ಕೇಳ್ತಾ ಇರಲಿಲ್ಲ, ಬಲವಂತವಾಗಿ ಕೇಳೋ ಥರ ನೀವು ತಾನು ಮಾಡ್ಕೊಂಡಿದ್ದು. ಕರ್ನಾಟಕಕ್ಕೆ ಬಂದು ಕನ್ನಡದ ಕಾರ್ಯಕ್ರಮ ಮಾಡುವಾಗ ನೀವು ಕನ್ನಡದ ಹಾಡುಗಳನ್ನು ಹಾಡ್ದಿರಾ ಪೆಹಲ್ಗಾಮ್ಗೆ ನೀವು ಹೋಲಿಸಿ ಕನ್ನಡಿಗರನ್ನು, ಕರ್ನಾಟಕದವ್ರನ್ನ ಅವಮಾನ ಮಾಡಿದ್ರೆ ಅದು ಅವರೊಬ್ಬರಿಗೆ, ಅಲ್ಲಿ ಇದನ್ನು ಇರದಂಥವ್ರಿಗೆ ಮಾತ್ರ ಆದಂಥ ಅವಮಾನ ಅಲ್ಲ, ಅದು ಇಡೀ ಕನ್ನಡಿಗರಿಗೆ, ಎಲ್ರಿಗೂ ಕನ್ನಡದ ಅಭಿಮಾನಿಗಳಿಗೆ ಆದಂಥ ಅವಮಾನ ಅದು. ಹಾಗಾಗಿ ನಾನು ಒತ್ತಾಯ ಮಾಡ್ತಿದ್ದೇನೆ, ಖಂಡಿತವಾಗಿ ಇಷ್ಟು ವರ್ಷಗಳು ಎಲ್ಲ ಕನ್ನಡಿಗರು ಔದಾರ್ಯತೆಯನ್ನು ನೋಡಿ 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 ಅದನ್ನೆಲ್ಲ ದುರ್ಬಳಕೆ ಮಾಡ್ಕೊತಾ ಇದ್ರು ಬಾಕಿ ಎಲ್ಲರೂ. ಇಷ್ಟು ವರ್ಷ ಇವ್ರನ್ನೂ ಬಹಳಷ್ಟು ಸಲ ಕ್ಷಮಿಸಿದ್ದಾರೆ ಎಲ್ಲ ಕನ್ನಡಿಗರು. ಆದರೆ ಈ ಬಾರಿ ಪೆಹಲ್ಗಾಮ್ ಅನ್ನುವಂಥ ಒಂದು ಉಗ್ರಗಾಮಿ ಸಂಘಟನೆಗೆ ಅಲ್ಲಿ ಆದಂಥ ಒಂದು ಸನ್ನಿವೇಶಕ್ಕೆ ಕನ್ನಡಿಗರನ್ನ ಹೋಲಿಸಿ ಮಾತನಾಡಿದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಾನು ಮತ್ತೆ ಎಲ್ಲ ನಮ್ಮ ಸಂಗೀತ ನಿರ್ದೇಶಕರುಗಳಲ್ಲಿ, ಕನ್ನಡದ ನಿರ್ಮಾಪಕರುಗಳಲ್ಲಿ ಒತ್ತಾಯನ ಮಾಡ್ತಿದ್ದೇನೆ, ಬೇಡಿಕೆನ ಇಡ್ತಾ ಇದ್ದೇನೆ. ದಯಮಾಡಿ ಇನ್ನು ಮುಂದಾದರೂ ಕನ್ನಡದ ಬಹಳಷ್ಟು ಪ್ರತಿಭೆಗಳಿದೆ ಕರ್ನಾಟಕದಾದ್ಯಂತ, ಸಾವಿರಾರು ಕನ್ನಡದ ಗಾಯಕರಿದ್ದಾರೆ, ಅವರನ್ನು ಹಾಡಿಸಿ, ಹೊರ ರಾಜ್ಯದಿಂದ ಕರೆದುಕೊಂಡು ಬಂದು ಬೇರೆ ಗಾಯಕರನ್ನ ಹಾಡಿಸಿ ಕನ್ನಡಿಗರಿಗೆ ಅವಕಾಶ ವಂಚಿತರನ್ನಾಗಿ ಮಾಡಬೇಡಿ. ಆಮೇಲೆ ಈ ಥರದ ಅವಮಾನಗಳಿಗೆ ನೀವು ಒಳಗಾಗಬೇಡಿ ಅಂತ. ಎಷ್ಟು ದಿನ ಸಹಿಸ್ಕೋಬೇಕು ಕನ್ನಡಿಗರು ಈ ಒಂದು ಅವಮಾನವನ್ನ, ಅದು ಕೂಡ ಕರ್ನಾಟಕ? ಅದನ್ನೇ ಹೇಳ್ತಾ ಇದ್ದೇನೆ, ನಮ್ಮ ಔದಾರ್ಯತೆಯನ್ನು ಅವರೆಲ್ಲರೂ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಬಂದವ್ರಿಗೆಲ್ಲ ನಾವು ಅವರವರ ಭಾಷೆಯಲ್ಲೇ ಮಾತನಾಡಿ, ಇವಾಗ ಯಾವುದೇ ರಾಜ್ಯದಿಂದ ಬಂದರೂ ಸಹ ಕರ್ನಾಟಕದಲ್ಲಿ ಮಾತ್ರ ಅವರ ಭಾಷೆಯಲ್ಲೇ ಮಾತನಾಡಿ ವ್ಯವಹಾರವನ್ನು ಮಾಡ್ತೇವೆ. ಇನ್ನು ಮುಂದಾದರೂ ನಮ್ಮ ಕನ್ನಡಿಗರನ್ನು ನಾವು ತಪ್ಪು ಅಂತ ಹೇಳಲ್ಲ, ಯಾಕೆಂತ ಹೇಳಿದ್ರೆ ಔದಾರ್ಯತೆ ಇರಲಿ, ಅವರ ಭಾಷೆಯನ್ನೇ ಮಾತಾಡಿ ಅವ್ರಿಗೆ ಅರ್ಥಪಡಿಸೋಣ ಅಂತ. ಇನ್ನು ಮೇಲಾದರೂ ಎಲ್ಲ ಯಾವುದೇ ಹೊರ ರಾಜ್ಯದಿಂದ ಬಂದಂತಹ ಬೇರೆ ಭಾಷಿಕರಲ್ಲಿ ಕನ್ನಡವನ್ನು ಮಾತಾಡಿ ಕನ್ನಡವನ್ನೇ ಕಲಿಸುವಂಥ ಒಂದು ಪ್ರಕಾರ ಶುರು ಆದರೆ ನಾವು ಈ ಥರದ ಕನ್ನಡದ ಹೋರಾಟವನ್ನು ಮಾಡುವಂಥ ಸಂದರ್ಭಗಳೇ ಬರಲ್ಲ ಅಂತ ನೀವು ಸಿಂಗರ್ ಆಗಿರೋದಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸೊ ಕನ್ನಡ ಇಂಡಸ್ಟ್ರಿ ಅಂತ ಬಂದ ಮೇಲೆ ಹೇಗಿದೆ ಅಂತ ಪರಿಸ್ಥಿತಿ ಅಂದರೆ, ಹೊರಗಡೆ ರಾಜ್ಯದಲ್ಲಿ ಇರೋರನ್ನ ತಂದು ಹಾಡು ಹೇಳಿಸ್ತಾ ಇದ್ದಾರೆ. ಯಾಕೆ ಸರ್ ಕನ್ನಡದಲ್ಲಿ ಹಾಡುಗಾರರು ಕಮ್ಮಿ ಇದ್ದಾರಾ, ಏನು ಕತೆ? ಅದನ್ನೇ ಹೇಳ್ತಿರೋದು, ಬಹಳಷ್ಟು ಸಾವಿರಾರು ಲಕ್ಷಾಂತರ ಪ್ರತಿಭೆಗಳಿದೆ. ಅಪ್ಪ ಹಾಕಿದ ಆಲದ ಮರ ಅಂತ. ನಾನು ಒಂದು ಕಾಲದಲ್ಲಿ ನಾನು ಸೋನು ನಿಗಮ್ ಅವ್ರಿಗೆ ನನ್ನ ಸಂಗೀತ ನಿರ್ದೇಶನದಲ್ಲಿ ಹಾಡುಗಳನ್ನ ಹಾಡಿಸಿದ್ದೇನೆ, ಅದು ಆಗಿನ ಕಾಲ. ಆದರೆ ಈಗಿನ ಪರಿಸ್ಥಿತಿ ಬೇರೆ ಇದೆ. ಈಗ ಬಹಳಷ್ಟು ಟಿ ವಿ ಚಾನೆಲ್ಗಳಲ್ಲಿ ಸಂಗೀತದ ಕಾರ್ಯಕ್ರಮಗಳಲ್ಲಿ ಪ್ರತಿಭೆಗಳು, ಲಕ್ಷಾಂತರ ಪ್ರತಿಭೆಗಳು, ಯುವ ಪ್ರತಿಭೆಗಳಿದ್ದಾರೆ. ಸೋನು ನಿಗಮ್ಗಿಂತ ಬಹಳ ಚೆನ್ನಾಗಿ ಹಾಡುವಂಥ ಪ್ರತಿಭೆಗಳು ಬಹಳಷ್ಟು ನಮ್ಮಲ್ಲಿವೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಅವಕಾಶವನ್ನು ಕೊಡಿ. ಜೊತೆಗೆ ಈ ರಾಜ್ಯ ಸರ್ಕಾರ ನಡೆಸುವಂತಹ ಬೇರೆ ಬೇರೆ ಉತ್ಸವಗಳೇನಿದೆ ಇಡೀ ರಾಜ್ಯದಲ್ಲಿ, ಆ ಎಲ್ಲ ಕಡೆಯೂ ಹೊರ ರಾಜ್ಯದಿಂದ ಕಲಾವಿದರನ್ನ, ಗಾಯಕರನ್ನ ಕರ್ಕೊಂಬಂದು, ಕನ್ನಡ ಗೊತ್ತಿಲ್ಲದೇ ಇರುವಂಥ ಕಲಾವಿದರನ್ನ ಕರ್ಕೊಂಬಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅವ್ರನ್ನ ಹಾಡಿಸಿ ಅವರಿಗೆ ಮಣೆ ಆಗ್ತಾ ಇದೆ. ಇನ್ನು ಮೇಲಾದರೂ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇನ್ನು ಮೇಲಾದರೂ ಸ್ಥಳೀಯ ಕಲಾವಿದರಿಗೆ ಇಲ್ಲಿ ನಡೆಯುವಂಥ ಯಾವುದೇ ಉತ್ಸವಗಳಲ್ಲಿ ಬೇರೆ ಭಾಷಿಕರಿಗೆ ಅವಕಾಶವನ್ನು ಕೊಡದೆ 100% ಕನ್ನಡಿಗರಿಗೆ ಅವಕಾಶ ಕೊಡಲೇಬೇಕು ಅನ್ನೋ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇನೆ. ಸೋನು ನಿಗಮ್ ಅವರು ಕ್ಷಮೆಯನ್ನು ಕೇಳಿದ್ರೆ ಎಲ್ಲ ಮುಗಿದು ಹೋಗುತ್ತೆ ಹಾಗಾದರೆ? ಖಂಡಿತ ಇಲ್ಲ, ಇದು ಬಹಳಷ್ಟು ಸರಿಯಾಗಿದೆ. ಇದು ಮೊದಲಾಗಿದ್ದರೆ ಒಂದ್ಸಲ ಕ್ಷಮೆ ಅಂತ ಹೇಳ್ಬೋದು. ಈ ತರಹದ ಒಂದು ಪ್ರಕ್ರಿಯೆ, ಇನ್ಸಿಡೆಂಟ್ ಬಹಳಷ್ಟು ಕಡೆ, ಎಲ್ಲ ಕಡೆನೂ ಆಗ್ಬಿಟ್ಟಿದೆ. ಅವರಿಗೆ ಹಿಂದಿಯಲ್ಲಿ ಅವರಿಗೆ ಹೇರಿಕೆಯನ್ನು ಹಾಕಿದಾಗ, ಇನ್ಮೇಲೆ ನೀವು ಹಾಡಬಾರ್ದು ಅಂತ ಅಲ್ಲಿ ಬಹಿಷ್ಕಾರವನ್ನು ಹಾಕಿದಾಗ, ಕರ್ನಾಟಕಕ್ಕೆ ಕರ್ಕೊಂಬಂದು ಇರಲಿ ಯಾರೋ ಜನ ನಮ್ಮವರು ಎಲ್ಲ ಯಾವ ಭಾಷಿಕರಾದ್ರೇನೆಲ್ಲ ನಮಗೆ ಕನ್ನಡವನ್ನು ಹಾಡೋರೆ ಅಂಥೇಳಿ ಅವ್ರಿಗೆಲ್ಲ ಮನೆಯನ್ನು ಹಾಕಿ ಇಲ್ಲಿ ಕರೆದು 900 ಹಾಡುಗಳನ್ನು ಹಾಡಿಸಿದಂಥ ಒಂದು ಔದಾರ್ಯತೆ ತೋರಿದಂಥ ಕನ್ನಡಿಗರಿಗೆ ಇವತ್ತು ಬಂದು ಪೆಹಲ್ಗಾಮ್ಗೆ ಹೋಲಿಸಿ ಬಲವಂತ ಹೌದು, ಬಲವಂತ ಮಾಡೇ ಮಾಡ್ತಾರೆ. ನಮ್ಮ ನೆಲದಲ್ಲಿ ನಾವು ನಮ್ಮ ಭಾಷೆಯನ್ನು ಹಾಡಿ ಅಂತ ಬಲವಂತ ಮಾಡದೆ ನಾವು ಆಂಧ್ರಾಗೆ ಬಂದು ಮಹಾರಾಷ್ಟ್ರಕ್ಕೆ ಬಂದು ಬಲವಂತ ಮಾಡ್ತಿದ್ದೀವ. ಹಾಗಾಗಿ ಅಕ್ಷಮ್ಯ ಅಪರಾಧ ಇದು. 1 ಸಾರಿ ಕ್ಷಮಿಸ್ಬೋದು, 2 ಸಾರಿ ಕ್ಷಮಿಸ್ಬೋದು. ಇನ್ಮೇಲಾದರೂ ಹೆಚ್ಚಾಗಿ ನಾನು ಕನ್ನಡಿಗರಲ್ಲಿ ಮನವಿಯನ್ನು ಮಾಡ್ತೇನೆ, ಈ ಥರದ ಔದಾರ್ಯತೆಯನ್ನು ಬಿಟ್ಟು ನಮ್ಮ ಭಾಷೆಯನ್ನು ಕಡ್ಡಾಯಗೊಳಿಸ್ಬೇಕು. ಎಲ್ಲ ಕಡೆ ಮಾತನಾಡುವುದಾಗಲಿ, ವ್ಯವಹಾರ ಮಾಡುವುದಾಗಲಿ ಕನ್ನಡದಲ್ಲಿ ಮಾಡಿದಾಗ ಈ ಥರದ್ದೆಲ್ಲ ದುರಂಕಾರಗಳು ಎಲ್ರಿಗೂ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಕೊನೆಯದಾಗಿ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಏನು ಕರೆ ಕೊಡ್ತೀರಾ? ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಈ ಒಂದು ಮಾಡಿದಂಥ ಸ್ಥಳದಲ್ಲಿ ನಾವು ಫ್ರೀಡಮ್ ಟಿವಿ ಮೂಲಕ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಕನ್ನಡದಲ್ಲಿ ವ್ಯವಹಾರವನ್ನು ಮಾಡಿ
ಯಾವುದೇ ಅನ್ಯ ಭಾಷಿಕರು ಇಲ್ಲಿ ಬಂದಾಗ ಅವರ ಭಾಷೆಯಲ್ಲೇ ಮಾತನಾಡಿ ಅವರಿಗೆ ನಾವು ಸಮಜಾಯಿಷಿ ಕೊಡೋದ್ರ ಬದಲು ನಮ್ಮ ಭಾಷೆಯನ್ನು ಅವರಿಗೆ ನಗನಗುತ್ತಾ ಕಲಿಸಿ ವ್ಯವಹಾರವನ್ನು ಕನ್ನಡದಲ್ಲಿ ಮಾಡಿ ಕನ್ನಡವನ್ನು ಬೆಳೆಯೋದಕ್ಕೆ ಕಿಂಚಿತ್ತು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತಲೇ ಕನ್ನಡಿಗರಲ್ಲೇ ಕೇಳ್ಕೊತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.